ನನ್ನ ತಾಯಂದ್ರಿಗೆ, ಕೆಲವು ನಮ್ಮ ಹಿರಿಯರಿಗೆ ಒಂದು ಮಾತು ಹೇಳಕ್ ಬಯಸ್ತೀನಿ ನಾನು. ರೆಡ್ ಝೋನ್ ಅಂತಕ್ಕಂಥದ್ದು ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಟೌನ್ ಪ್ಲಾನಿಂಗ್ ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆ CDP ಅಂತ ಹೇಳಿ ಒಂದು ಮಾಸ್ಟರ್ ಪ್ಲಾನ್ ನ ತಯಾರು ಮಾಡ್ತಾರೆ. ಆ CDP ಅನ್ನೋದ್ರ ಮುಖಾಂತರ, ಯಾಕಂದ್ರೆ 15 ವರ್ಷಕ್ಕೆ ಒಂದು ಬಾರಿ ಇಲ್ಲ 10 ವರ್ಷಕ್ಕೆ ಒಂದು ಬಾರಿ ಇರಬೇಕು. ಈ ಬೆಂಗಳೂರು ನಗರದ ಸುತ್ತಮುತ್ತ ಈ ಝೋನ್ ನ ಅಂತಕ್ಕಂಥದ್ದನ್ನ ಗುರುತಿಸ್ತಾರೆ. ಅದರಲ್ಲಿ ಈ ಭಾಗ ರೆಡ್ ಝೋನ್ ಮಾಡಿದ್ದಾರೆ, ಕೆಲವು ಭಾಗದಲ್ಲಿ ಗ್ರೀನ್ ಝೋನ್ ಮಾಡಿದ್ದಾರೆ, ಕೆಲವು ಭಾಗದಲ್ಲಿ ಯೆಲ್ಲೋ ಝೋನ್ ಮಾಡಿದ್ದಾರೆ. ನೀವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟಿರೋದಕ್ಕೆ ಇದನ್ನ ಹೇಳ್ತಾ ಇದ್ದೀನಿ. ಅಲ್ಲೆಲ್ಲೋ ಕೂತಾರಲ್ಲ, ಬಂದು ಪಾಪ ಕೇಳಿಸ್ಕೊಂಡ್ರೆ ಒಳ್ಳೇದು. ರೆಡ್ ಝೋನು ರೆಡ್ ಝೋನು ರೆಡ್ ಝೋನು ಅಂತ ನಿಮಗೂ ತಲೆ ಕೆಡಿಸವ್ರೆ. ಈ ಮಾಸ್ಟರ್ ಪ್ಲಾನ್ ಏನಿದೆ, CDP ಪ್ಲಾನು, ಈ ರೆಡ್ ಝೋನ್ ನ ಯಾತಕ್ಕೆ ಮಾಡ್ತಾರೆ ಅಂದ್ರೆ, ಯಾವುದಾದ್ರೂ ಒಂದು ಸಾರ್ವಜನಿಕ ಮತ್ತು ಉಪ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಆ ಭೂಮಿ ತಗೊಳ್ಳಿಕ್ಕೆ ಅಂತ ಹೇಳಿ ಮಾಡ್ತಾರೆ. ಇದು ಮೂಲ ಉದ್ದೇಶ ರೆಡ್ ಝೋನ್ದು. ಅದರಲ್ಲಿ ಏನಿದೆ ಅಂದ್ರೆ ಡೆಫಿನಿಷನ್, ವಿವರಣೆ, ಈ ಕಲರ್ ಕೋಡ್ ಏನ್ ಹಾಕ್ತಾರೆ ಪ್ಲಾನರ್ಸ್, ಅರ್ಬನ್ ಡೆವಲಪ್ಮೆಂಟ್ ನ ಮ್ಯಾಪ್ ಏನಿದೆ, ನಗರ ಪ್ರದೇಶದ ಮ್ಯಾಪ್ ನ ಏನು ಕಲರ್ ಝೋನ್ ಅಲ್ಲಿ ಕೋಡ್ ಕೊಡ್ತಾರೆ. ಈ ಕಲರ್ ಕೋಡ್ ಏನಿದೆ, ಈಗ ಕೆಂಪು ಅಂತ ಏನು ಈಗ ಬಾವುಟ ಹಿಡ್ಕೊಂಡವರಲ್ಲ, ರೆಡ್ ಈಸ್ ಯೂಸ್ ಟು ಇಯರ್ ಮಾರ್ಕ್ ಲ್ಯಾಂಡ್ ಟು ಕಮ್ಯುನಿಟಿ ಫೋಕಸ್ಡ್ ಅಂಡ್ ಗವರ್ಮೆಂಟ್ ಸರ್ವಿಸಸ್. ಒಂದು ಸಾರ್ವಜನಿಕವಾಗಿ ಯಾವುದಾದ್ರೂ ಒಂದು ಸ್ಕೂಲ್ ಕಟ್ಟಡ ಕಟ್ಟಲಿಕ್ಕೋ, ಆಸ್ಪತ್ರೆ ಕಟ್ಟಡ ಕಟ್ಟಲಿಕ್ಕೋ, ಇಲ್ಲ ಗೌರ್ಮೆಂಟ್ ಬಿಲ್ಡಿಂಗು ಆಫೀಸ್ ಕಟ್ಟಲಿಕ್ಕೋ, ಇಲ್ಲ ದೇವಸ್ಥಾನಗಳನ್ನು ಕಟ್ಟಲಿಕ್ಕೋ, ಕಮ್ಯುನಿಟಿ ಸೆಂಟರ್ ಒಂದು ಸಮುದಾಯ ಭವನ ಕಟ್ಟತಕ್ಕಂಥದ್ದಕ್ಕೆ ಮಾತ್ರ ಪರ್ಮಿಷನ್ ಕೊಡಬೇಕು ಅನ್ನೋದಕ್ಕೆ ಪರ್ಮಿಸಬಲ್ ಯೂಸಸ್ ಅಂತ ಹೇಳಿ ಈ ರೆಡ್ ಝೋನ್ ಅನ್ನ ಅಲಾಟ್ ಮಾಡಿರೋದು. ಆ ಬಣ್ಣ ಹಚ್ಚಿ ತೋರಿಸ್ತಾರೆ, ಇದು ರೆಡ್ ಝೋನು ಅಂತ ಹೇಳಿ. ಅದ್ರ ಜೊತೆಗೆ ಇದರ ಇಂಪ್ಲಿಕೇಶನ್, ಪ್ರಾಪರ್ಟಿನ ಈ ಜಮೀನ್ ಖರೀದಿ ಮಾಡ್ಯಾರ ಅವರಲ್ಲ, ಅವರಿಗೆ ಏನ್ ಫಾಲೋ ಮಾಡಬೇಕು ಅಂತೇಳಿ ಅದಕ್ಕೆ ಒಂದು ಏನ್ ಮಾಡಿದ್ದಾರೆ, ಆ ಕೆಲವು ಡೀಟೇಲ್ ಏನ್ ಕೊಟ್ಟಿದ್ದಾರೆ. ನಿಮ್ಮ ಜಮೀನನ್ನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಇವತ್ತು ನೀವು ಹೇಳಿದ್ರೆ ನನ್ನ ತಾಯಿಯರು ಮಾತನಾಡ್ಬೇಕಾರೇನೋ, ನನ್ನ ಹಳೆ ಸ್ನೇಹಿತ ಅಲ್ಲೆಲ್ಲೋ ಹೇಳೋವನ್ನ ನೋಡಿದೆ, ಯಾವುದೋ ಒಂದು ವಾಟ್ಸಪ್ ಅಲ್ಲಿ ತೋರಿಸ್ತಾರದ್ನ. ರೆಡ್ ಝೋನ್ ಅಂತಕ್ಕಂಥದ್ದನ್ನ ಕುಮಾರಣ್ಣ ಅವತ್ತು ಏನಾದ್ರು ಗುರುತಿಸ್ತಾ ಹೋಗಿದ್ರೆ ಇವತ್ತು ಜಮೀನುಗಳೇ ಉಳಿತಿರ್ಲಿಲ್ಲ. ಇಲ್ಲಿ ಯಾವೊಂದು ಲ್ಯಾಂಡ್ ಮಾಫಿಯಾಗಳವರಲ್ಲ, ಭೂಗಳ್ರು ಇಷ್ಟೊತ್ತಿಗೆ ಎಲ್ಲ ಲಪಟಾಯಿಸ್ಬಿಡೋರು ಅಂತ ಹೇಳಿ ಎಲ್ಲ ಒಂದ್ ಕಡೆ ಟಿವಿಲಿ ಹೇಳಿರೋದನ್ನ ಕೆಲವರು ಹಾಕೊಂಡಿದ್ದೀರಿ. ಈಗ ಇದು ನಮ್ಮ ಹಳೆ ಸ್ನೇಹಿತ, ಅವ್ರ ಹೆಸರು ಹೇಳಕ್ಕೂ ನನಗೆ ಅಸಹ್ಯ, ಹೇಳಲ್ಲ. ಇಲ್ಲಿ ಇರ್ತಕ್ಕಂಥದ್ದು ರೆಡ್ ಝೋನ್ ಅಂತಕ್ಕಂಥದ್ದು ಏನು ಅನ್ನೋದನ್ನ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಅದೇನೋ ನಮ್ಮ ಮುಖ್ಯಮಂತ್ರಿಗಳು ರೆಡ್ ಝೋನು ರೆಡ್ ಝೋನು ರೆಡ್ ಝೋನು ಅಂತ, ಇದು ಇಲ್ಲ 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 ಬೇಕದು, ಇದನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದೇನೆ ನಾನು. ನಂತರ ಇಲ್ಲಿ ಇದೆಂತದ್ದು, ಈಗ ಆದೇಶ ಹೊರಡಿಸೋರಲ್ಲ ಕ್ಯಾಬಿನೆಟ್ದು, ನಿಮಗೆ ಸಂಪೂರ್ಣ ಹಣ ಕೊಡಲ್ಲ, 50% ನಿಮ್ಮ ಲ್ಯಾಂಡ್ ವ್ಯಾಲ್ಯೂಗೆ ದುಡ್ಡು ಕೊಡ್ತಾರಂತೆ. ಇನ್ 50% ಆಮೇಲೆ ಅದೆಂತದ್ದು ಕುಮಾರಸ್ವಾಮಿ ಕಾಲದಲ್ಲಿ 40% ಲ್ಯಾಂಡ್ ಕೊಡಕ್ಕೆ ಹಿಂಬಾಡಿದ್ರು ಕಾನೂನು, ನಾನು 50% ಏರಿಸ್ಬಿಟ್ಟಿದ್ದೀನಿ ಅಂತಾರಲ್ಲ. ನಿಮಗೆ 50% ಲ್ಯಾಂಡ್ ಕೊಡ್ತಾರಂತೆ, 50% ಕ್ಯಾಶು, 50% ಲ್ಯಾಂಡ್ ಅಂತ. ಇಲ್ಲಿ ಅದೊಂದು ದರಿದ್ರ ಅನ್ನೋದು ನೈಸರಸ್ತೆ ಅಂತ ಮಾಡಿಸಿದಾರಲ್ಲ. ದೇವೇಗೌಡರ ಮಾಯಗಾನಹಳ್ಳಿ ಹತ್ರ 1984-85 ಒಂದು ಸ್ಕೂಲ್ ಬಸ್ ಆಕ್ಸಿಡೆಂಟ್ ಆಗಿ ಆ ಸ್ಥಳದಲ್ಲಿ 10-12 ಮಕ್ಕಳು ತೀರ್ಕೊಂಡು ಹೋದ್ರು ಮಾಯಗಾನಹಳ್ಳಿ ಹತ್ರ. ಅಲ್ಲಿ ಆ ಪರಿಸ್ಥಿತಿ ನೋಡಿ ಬೆಂಗಳೂರು ಮೈಸೂರಿನ ಒಂದು ಒಳ್ಳೆ ರೋಡ್ ಮಾಡಬೇಕು ಅಂತೇಳಿ ಚಿಂತೆ ಮಾಡೋದು.